ರಾಜ್ಯಾದ್ಯಂತ ರಾಜ್ಯದ ಹಲವು ಭಾಗಗಳಲ್ಲಿ ವರುಣನ ಆರ್ಭಟ ಕೊನೆಗೂ ಚುರುಕುಗೊಂಡಿದೆ. ಹಾಸನದಲ್ಲಿ ಭಾರೀ ಮಳೆಯ ಪರಿಣಾಮ ಮನೆ ಪಕ್ಕದ ತಡೆಗೋಡೆ ಕುಸಿದು ಬಿಟ್ಟಿದೆ. ಮಳೆ ಗಾಳಿಗೆ ತಡೆಗೋಡೆ ಕುಸಿದು 2 ಮನೆಗಳು ಜಖಮಾಗಿದ್ದಾವೆ. ಸಕಲೇಶಪುರ ತಾಲೂಕಿನ ಡಾಲರ್ಸ್ ಕಾಲೋನಿಯಲ್ಲಿ ಆಗಿರುವಂತಹ ಘಟನೆ ಇದು. 25 ಅಡಿ ಉದ್ದ 150 ಮೀಟರ್ ತಡೆಗೋಡೆ ನಿರ್ಮಾಣ ಮಾಡಲಾಗಿತ್ತು. ಆದರೆ ಕಳಪೆ ಕಾಮಗಾರಿಯಿಂದಾಗಿ ಸುರಿದಂತಹ ಸಣ್ಣ ಮಳೆಗೆ ಏಕಾಏಕಿ ತಡೆಗೋಡೆ ಕುಸಿದು ಬಿಟ್ಟಿದೆ. ಮಧು ಹಾಗೆ ಅಬ್ದುಲ್ ಮುನಾಫ್ ಅನ್ನುವರ ಮನೆಗಳು ಜಖಮಾಗಿದ್ದಾವೆ. ಅದೃಷ್ಟವಶಾತ್ ಮನೆಯಲ್ಲಿದ್ದಂತಹ ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನಾ ಸ್ಥಳಕ್ಕೆ ತಹಶೀಲ್ದಾರ್ ಸುಪ್ರೀತ್ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಶಾಸಕ ಸಿಮೆಂಟ್ ಮಂಜು ಅವರು ಕೂಡ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಮೊನ್ನೆ ಮಂಗಳೂರಿನ ನಾಗೋರಿಯಲ್ಲಾಯ್ತಲ್ಲ ದುರಂತ, 3 ಜನ ಜೀವಾನೇ ಕಳ್ಕೊಂಡ್ರು. ಹೆಚ್ಚು ಕಮ್ಮಿ ಅದೇ ರೀತಿಯಾದಂತಹ ದೃಶ್ಯಗಳು. ಮನೆಯ ಹಿಂಭಾಗದಲ್ಲಿ ಇದ್ದಂತಹ ಒಂದು ರಿಟೈನಿಂಗ್ ವಾಲ್, ಆ ರಿಟೈನಿಂಗ್ ವಾಲ್ ಏಕಾಏಕಿ ಕುಸಿದು ಬಿದ್ದಿದೆ. ಬಿದ್ದಿದ್ದು ಸೀದಾ ಮನೆಯ ಮೇಲೆ. 2 ಮನೆಗಳು ಭಾಗಶಃ ಜಖಮಾಗಿರುವಂತಹ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮನೆಯಲ್ಲಿದ್ದವರು ಅದೃಷ್ಟವಶಾತ್ ಬಚಾವಾಗಿದ್ದಾರೆ.